ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನೆನ್ನೆ ಫ್ರೈಡೇ ಮಾರ್ನಿಂಗ್ ವ್ಲಾಗು. ನೆನ್ನೆ ಮಕ್ಕಳಿಬ್ರಿಗೂ ಬ್ರೇಕ್ಫಾಸ್ಟ್ಗೆ ಅಕ್ಕಿ ಶಾವಿಗೆ ಮಾಡಿದ್ದೆ. ಅಕ್ಕಿ ಶಾವಿಗೆ ನನ್ನಿಬ್ಬರು ಮಕ್ಳಿಗೂ ತುಂಬಾ ಇಷ್ಟ. ಇದು ತುಂಬಾ ಈಸಿ ರೆಸಿಪಿ. ಹಾಗೆ ಇದ್ರ ಜೊತೆಗೆ ನೀರು ಚಟ್ನಿ ಮಾಡಿದ್ದೆ. ನೀರು ಚಟ್ನಿ ಜೊತೆಗೆ ಅಕ್ಕಿ ಶಾವಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಈ ಮಕ್ಕಳಿಬ್ರಿಗೂ ತಿಂಡಿ ರೆಡಿ ಆಗಿದೆ. ಈಗ ಮಕ್ಕಳಿಬ್ರಿಗೂ ತಿಂಡಿ ಕೊಟ್ಟು ನಾನೊಂದು ಗ್ಲಾಸ್ ರಾಗಿ ಗಂಜಿ ಕುಡಿದು ಕಿಚನ್ ಕ್ಲೀನ್ ಮಾಡೋಣ ಅಂಥೇಳಿ ಕಿಚನ್ಗೆ ಬಂದೆ. ಇನ್ನೇನು ಹಬ್ಬ ಬರ್ತಾ ಇರೋದ್ರಿಂದ ಒಂದೊಂದೇ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮದು ಓಪನ್ ಕಿಚನ್ ಆಗಿರೋದ್ರಿಂದ ಗ್ರೋಸರಿ ಬಾಟಲ್ ಎಲ್ಲ ತುಂಬಾ ಜಿಡ್ಡು ಹಿಡಿಯುತ್ತೆ. ಸರಿ, ಇದ್ರ ಮೇಲೆಲ್ಲ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಗ್ರೋಸರೀಸ್ ಆರ್ಡ್ರ್ ಮಾಡಿದ್ದೆ. ಅದನ್ನೆಲ್ಲ ರೀಫಿಲ್ ಮಾಡಿಟ್ಟೆ. ಇವತ್ತು ನನ್ನ ಕಿಚನ್ಗೆ ಒಂದು ಹೊಸ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಕಳಶ ಡೆಕೋರ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ. ಲಾಸ್ಟ್ ಟೈಮ್ ನಾನೊಂದು ಸ್ಪೈಸ್ ಬಾಕ್ಸ್ ಕೂಡ ಇವ್ರ ಕಡೆಯಿಂದ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇವ್ರ ಹತ್ರ. ನನಗಂತೂ ಇವ್ರ ಹತ್ರ ಇರುವಂಥ ಬ್ರಾಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ. ತುಂಬಾ ರೀಸನಬಲ್ ಪ್ರೈಸಲ್ಲಿರುತ್ತೆ. ಕ್ವಾಲಿಟಿ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡಿ, ನೀವು ನೋಡ್ಬೋದು. ಡಿಸೈನ್ ಕೂಡ ತುಂಬಾ ಯುನೀಕ್ ಆಗಿದೆ. ಅಡುಗೆ ಮನೆಗಂತೂ ಒಂದು ಒಳ್ಳೆ ಕಳೆ ಬಂತು ಅಂತಲೇ ಹೇಳ್ಬೋದು. ಬ್ರಾಸ್ ಐಟಮ್ಸ್ ಎಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಲೈಫ್ ಲಾಂಗ್ ಬರುತ್ತೆ. ಈಸಿ ಟು ಕ್ಲೀನ್ ಕೂಡ. ಸ್ವಲ್ಪ ಹುಣಸೆಹಣ್ಣು ಹಚ್ಕೊಂಡು ಕ್ಲೀನ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಒಂದರಲ್ಲಿ ಬೆಲ್ಲದ ಪೌಡ್ರು, ಇನ್ನೊಂದರಲ್ಲಿ ಕಾಫಿ ಪೌಡ್ರು, ಟೀ ಪೌಡ್ರ್ ಹಾಕಿದ್ದೀನಿ. ಈಗ ನನ್ನ ಅಡುಗೆ ಮನೆಗೊಂದು ಕಳೆ ಬಂತು ಅಂತಲೇ ಹೇಳ್ಬೋದು. ನಿಮಗೂ ಏನಾದರೂ ಪ್ರಾಡಕ್ಟ್ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇವ್ರ ಪೇಜ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.